ಕೊಪ್ಪಳ ಜಿಲ್ಲೆಗೆ ಈಗಾಗಲೇ ನಮಗೆ 50,000 ಮೆಟ್ರಿಕ್ ಟನ್ನು ಸೆಪ್ಟೆಂಬರ್ವರೆಗೆ ನಮಗೆ ಸರಬರಾಜು ಗುರಿ ಇತ್ತು. ಈಗಾಗಲೇ ನಮಗೆ 39,000 ಮೆಟ್ರಿಕ್ ಟನ್ನು ಬಂದಿದೆ. ಸುಮಾರು 12,000 ಟನ್ನು ಸೆಪ್ಟೆಂಬರ್ವರೆಗೆ ಬರೋ ಒಂದು ನಮಗೆ ಪ್ಲ್ಯಾನ್ ಮಾಡ್ಕೊಂಡಿದೆ. ಅದರಲ್ಲಿ ಆಗಸ್ಟಲ್ಲಿ ಸುಮಾರು 10,000 ಮೆಟ್ರಿಕ್ ಟನ್ ಬೇಕಿತ್ತು. ಈಗಾಗಲೇ ನಮಗೆ 2,000 ಟನ್ ಬಂದಿದೆ. ಮುಂದಿನ ವಾರದಲ್ಲಿ ಮತ್ತೆ 2,000 ಟನ್ ಬರುತ್ತೆ. ಪ್ರತಿ ವಾರ ಜಿಲ್ಲೆಗೆ 2,500 ಟನ್ ಕೊಡಲಿಕ್ಕೆ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿ ಜೊತೆ ಸಭೆ ಮಾಡಿ, ಮೊನ್ನೆ ಆಯುಕ್ತರ ಸಭೆ ಮಾಡಿ ನಮ್ಮ ಎಲ್ಲ ಸರಬರಾಜು ಕಂಪನಿಗಳಿಗೆ ನಿರ್ದೇಶನ ನೀಡಿದ್ವಿ. ಈಗ ಕೆಲವು ಕಡೆ ಕೆಲವು ರಸಗೊಬ್ಬರದ ಮಾರಾಟಗಾರರು ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ವು. ಆಮೇಲೆ ದಾಸ್ತಾನು ಸರಿ ನಿರ್ವಹಣೆ ಮಾಡಿದ್ದು ಇಲಾಖೆ ನಾವು ಗಮನಿಸಿದ್ವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 4 ಲೈಸೆನ್ಸ್ಗಳನ್ನು ಕಂಪ್ಲೀಟ್ಲಿ ರದ್ದು ಮಾಡಿಬಿಟ್ರು. ಯಾಕಂದರೆ ನಾವೇನು ಶೋಕಾಸ್ ನೋಟ್ಸ್ ಕೊಟ್ಟರು ಅವ್ರು ಸುಧಾರಿಸಿಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ಇನ್ನು ನಾವು 2 ಲೈಸೆನ್ಸನ್ನು ನಾವು ಈಗ ಸದ್ಯ ಸಸ್ಪೆಂಡ್ ಮಾಡಿದ್ವಿ. ಅವರು ಮುಂದೆ ಅಧ್ಯಕ್ಷರೊಳಗೆ ಉತ್ತರ ಕೊಟ್ಟಿದ್ದು ಅವನ್ನೂ ಸಹ ನಾವು ರದ್ದು ಮಾಡ್ತೀವಿ. ಒಂದು ವಿನಾಯಕ ಫರ್ಟಿಲೈಸರ್ಸ್ ಅಂತೇಳಿ ಇಲ್ಲಿ ನಮ್ಮಲ್ಲಿ ಅದು ಮಿಕ್ಸಿಂಗ್ ಯೂನಿಟ್ ಇತ್ತು, ಅದನ್ನು ನಾವೀಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಲೈಸೆನ್ಸಿಂಗ್ ಅಥಾರಿಟಿ ಮಾನ್ಯ ನಿರ್ದೇಶಕರಿಂದ ಅವರಿಗೆ ನಾವು ವರದಿ ಕೊಟ್ಟಿದ್ವಿ. ಅದನ್ನು ಸಹ ನಾವು ಅದನ್ನು ಮುಂದಿನ ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಶಿಫಾರಸು ಮಾಡಿದ್ವಿ. ಈ ನಮ್ಮ ಭಾಗದಲ್ಲಿ ನಿನ್ನೆಯೂ ಸಹ ಹೆಚ್ಚಿಗೆ ಮಳೆಯಾಗಿದೆ. ವಿಶೇಷವಾಗಿ ನಮ್ಮಲ್ಲಿ ಭತ್ತ ಮತ್ತು ಮೆಕ್ಕೆಜೋಳ ಏರಿಯಾ ಜಾಸ್ತಿ ಆಗಿದ್ದರಿಂದ ಯೂರಿಯಾದ ಒಂದು ಬೇಡಿಕೆ ರೈತರಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಸುಮಾರು 71 ಸೊಸೈಟಿಗಳ ಮೂಲಕ ಒಂದು 350 ಅಂಗಡಿಗಳ ಮೂಲಕ ವಿತರಣೆಗೆ ನಾವು ಈಗಾಗಲೇ ಕ್ರಮ ಕೈಗೊಂಡಿವಿ. ಮತ್ತು ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ವಿ. ಅದು ಎಲೆಕ್ಟ್ ಬೈ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿದ DC ಅವರು, ಮತ್ತು ತಹಸೀಲ್ದಾರರು, ಸರ್ಕಲ್ ಇನ್ಸ್ಪೆಕ್ಟ್ರು, ಆಮೇಲೆ EOಗಳು ಮತ್ತು ನಮ್ಮ ADIಗಳು ಇವುಗಳೆಲ್ಲ ಸೇರಿಸ್ಕೊಂಡು ನಾವು ಈಗ ಮಾನಿಟರ್ ಮಾಡ್ತಾ ಇದ್ವಿ. ರೈತರು ಸಹಕರಿಸಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ.